ಎಲ್ಲರಿಗೂ ಶುಭೋದಯ. ಇದು ನನ್ನ 4ನೇ ದಿನದ ಧನುರ್ಮಾಸ ಪೂಜೆಯ ದಿನವಾಗಿರುತ್ತದೆ. ಇಂದಿನ ಸಂಚಿಕೆಯಲ್ಲಿ ನಾವು ದೇವರ ಪ್ರದಕ್ಷಿಣೆಯ ಬಗ್ಗೆ ತಿಳಿದುಕೊಳ್ಳೋಣ. ನಾವೇಕೆ ದೇವರಿಗೆ ಪ್ರದಕ್ಷಿಣೆ ಹಾಕಬೇಕು, ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರವನ್ನೇ ಏಕೆ ಪಠಿಸಬೇಕು ಎಂಬ ವಿಚಾರದ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಪ್ರದಕ್ಷಿಣೆ ಪದದ ಅರ್ಥ ಬಲಕ್ಕೆ ಎಂದು, ಅಂದರೆ ಪ್ರದಕ್ಷಿಣೆ ಎಂದರೆ ಬಲ ಎಂದರ್ಥ. ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಭಾರತದಲ್ಲಿ ಹಲವಾರು ಇತರ ಧರ್ಮಗಳು ಸಂಪ್ರದಾಯದಲ್ಲಿವೆ. ಈ ಪ್ರದಕ್ಷಿಣೆಯ ಸಂಪ್ರದಾಯವನ್ನು ನಾವು ಇಲ್ಲಿ ನೋಡಬಹುದು. ಇದನ್ನು ನಾವು ಪರಿಕರ್ಮ ಎಂದು ಸಹ ಕರೆಯುತ್ತಾರೆ. ಪರಿಕರ್ಮ ಎಂದರೆ ಸಾಧನೆಯ ಹಾದಿಯನ್ನು ಸುತ್ತುವುದು ಎಂದು ಅರ್ಥವಾಗಿರುತ್ತದೆ. ನಾವು ಪ್ರದಕ್ಷಿಣೆಯನ್ನು ಹಾಕುವುದು ಹೇಗೆ, ಪ್ರದಕ್ಷಿಣೆ ಹಾಕುವಾಗ ಯಾವ ನಿಯಮ ಪಾಲಿಸಬೇಕು, ಪ್ರದಕ್ಷಿಣೆ ಹಾಕುವಾಗ ಯಾವ ಮಂತ್ರ ಪಠಿಸಬೇಕು ಎಂದು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಪ್ರತಿಯೊಂದು ಧರ್ಮದಲ್ಲೂ ಪ್ರದಕ್ಷಿಣೆಗೆ ಮುಖ್ಯ ಪರಿಕ್ರಮ ನೀಡಿದ್ದಾರೆ. ನಾವು ಮೊದಲು ದೇವಸ್ಥಾನಕ್ಕೆ ಪ್ರವೇಶಿಸಿದಾಗ ತಕ್ಷಣ ಗಂಟೆ ಬಾರಿಸುವ ಮೂಲಕ ಭಗವಂತನನ್ನು ಸ್ತುತಿಸಿ ಭಗವಂತನನ್ನು ನಮಸ್ಕರಿಸಿದ ನಂತರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಲು ಮುಂದಾಗುತ್ತೇವೆ. ಸನಾತನ ಧರ್ಮದ ಪ್ರಕಾರ ವೈದಿಕ ಪಠ್ಯವಾದ ಋಗ್ವೇದದಲ್ಲಿ ಕಂಡುಬರುವ ಈ ಪ್ರದಕ್ಷಿಣೆ ಎಂಬ ಆರಾಧನೆಯು ಪ್ರಮುಖ ಭಾಗವೆಂದು ಹೇಳುತ್ತಾರೆ. ಭಗವಂತನಿಗೆ ಪ್ರದಕ್ಷಿಣೆ ಹಾಕುವುದರಿಂದ ನಮ್ಮ ಪೂರ್ವಾನುಗ್ರಹಿತ ಪಾಪಕರ್ಮಗಳು ನಾಶವಾಗುತ್ತದೆ. ಜನರು ಹೆಚ್ಚಾಗಿ 1 ಬಾರಿ ಅಥವಾ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕುವ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸುತ್ತಾರೆ. ದೇವರಿಗೆ ಹಾಗೂ ದೇವಾಲಯಗಳಿಗೆ ಪ್ರದಕ್ಷಿಣೆ ಹಾಕಲು ಕೆಲವು ನಿಯಮಗಳಿವೆ ಮತ್ತು ಅದರದೇ ಆದ ವಿಧಾನಗಳಿವೆ. ಹಾಗೂ ಪ್ರದಕ್ಷಿಣೆಯನ್ನು ನಾವು ಯಾವ ದಿಕ್ಕಿನಲ್ಲಿ ಪ್ರಾರಂಭಿಸಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಪ್ರದಕ್ಷಿಣೆಯ ದಿಕ್ಕು ದೇವರ ಅನುಗ್ರಹದ ಮೇಲೂ ಪರಿಣಾಮ ಬೀರುತ್ತದೆ. ಹಾಗಾದರೆ ಪ್ರದಕ್ಷಿಣೆಯ ನಿಯಮಗಳ ಬಗ್ಗೆ ತಿಳಿಯೋಣ ಬನ್ನಿ. ಯಾವ ದೇವರಿಗೆ ಎಷ್ಟು ಬಾರಿ ಪ್ರದಕ್ಷಿಣೆ ಮಾಡಬೇಕು ಎಂಬುದನ್ನು ಈಗ ತಿಳಿಯೋಣ. ಹನುಮಂತನಿಗೆ 3 ಬಾರಿ ಪ್ರದಕ್ಷಿಣೆ, ಸೂರ್ಯ ದೇವನಿಗೆ 7 ಬಾರಿ ಪ್ರದಕ್ಷಿಣೆ, ಗಣಪನಿಗೆ 4 ಬಾರಿ ಪ್ರದಕ್ಷಿಣೆ, ಇನ್ನು ವಿಷ್ಣು, ಕೃಷ್ಣ, ವೆಂಕಟರಮಣನಿಗೆ 4 ಬಾರಿ, ದುರ್ಗಾದೇವಿಗೆ 1 ಬಾರಿ, ಶಿವನಿಗೆ ಅರ್ಧ ಪ್ರದಕ್ಷಿಣೆಯನ್ನು ಮಾಡಬೇಕು, ನವಗ್ರಹಗಳಿಗೆ 3 ಬಾರಿ ಅಥವಾ 9 ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಇನ್ನು ಪ್ರದಕ್ಷಿಣೆ ಹಾಕುವಾಗ ಯಾವ ಮಂತ್ರ ಪಠಿಸಬೇಕು? ಆ ಮಂತ್ರ ಹೀಗಿದೆ: ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ಸರ್ವಾಣಿ ನಶ್ಯತಂ ಪ್ರದಕ್ಷಿಣೆ ಪದೇ ಪದೇ. ಈ ಮಂತ್ರವನ್ನು ಪ್ರತಿ ಸಾರಿ ಪ್ರದಕ್ಷಿಣೆ ಹಾಕುವಾಗಲೂ ನಾವು ಪಠಿಸಬೇಕು. ಇಂದಿನ ಸಂಚಿಕೆಯಲ್ಲಿ ಪ್ರದಕ್ಷಿಣೆಯ ಬಗ್ಗೆ ನಿಮಗೆಲ್ಲರಿಗೂ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಎಂದು ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ಮಾಸ ನಿಮಗೆ ಎಲ್ಲರಿಗೂ ಶುಭಕರವಾಗಲಿ ಎಂದು ನಾನು ಆಶಿಸುತ್ತೇನೆ.